ಇಸೋಫೇಜಿಯಲ್ ಕ್ಯಾನ್ಸರ್ ಅಂದ್ರೆ ಜನ ಲೇಟ್ ಆಗಿ ಡಿಟೆಕ್ಟ್ ಮಾಡ್ತಾರೆ, ಬಟ್ ಅರ್ಲಿ ಟ್ರೀಟ್ಮೆಂಟ್ ಆಲ್ವೇಸ್ ಸೇವ್ಸ್ ಲೈಫ್ಸ್. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ನಂದನ್ ಅಶೋಕ್, ಸರ್ಜಿಕಲ್ ಗ್ಯಾಸ್ಟ್ರೋಂಟರಾಲಜಿಸ್ಟ್ ಅಂಡ್ ಹೆಪಟೋಬಿಲಿಯರಿ ಸರ್ಜನ್, ಮಂಗಳ ಹಾಸ್ಪಿಟಲ್, ಹಾಸನ್. ಈಗ ನಾನು ನಿಮಗೆ ಇಸೋಫೇಜಿಯಲ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ನಿಮಗೆ ಹೇಳ್ತೀನಿ. ನಮ್ಮ ಅನ್ನನಾಳದಲ್ಲಿ ಗೆಡ್ಡೆ ಬೆಳೆಯೋದಕ್ಕೆ ನಾವು ಇಸೋಫೇಜಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದರಿಂದ ನಮಗೆ ಮೇನ್ ಆಗಿ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ಊಟ ಎದೆಲೆ ತಡೆದಂಗೆ ಆಗ್ತದೆ, ಮತ್ತೆ ನಮಗೆ ಚೆಸ್ಟ್ ಅಲ್ಲಿ ಡಿಸ್ಕಂಫರ್ಟ್ ಆದಂಗೆ ಆಗ್ತದೆ, ತೂಕ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಮ್ಮ ಅಪಟೈಟ್ ಕೂಡ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ತರ ನಿಮಗೆ ಸಿಂಪ್ಟಮ್ಸ್ ಆಗ್ತಾ ಇದ್ರೆ ಸೊ ನೀವು ಇಮಿಡಿಯೇಟ್ ಆಗಿ ನೀವು ಎಂಡೋಸ್ಕೋಪಿ ಮಾಡಿಸ್ಕೊಂಡು ಚೆಕ್ಸ್ ಮಾಡಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಎಂಡೋಸ್ಕೋಪಿಯಲ್ಲಿ ಗೆಡ್ಡೆ ಏನಾದ್ರು ಪತ್ತೆ ಆದ್ರೆ ಅದು ಇಮಿಡಿಯೇಟ್ ಆಗಿ ನೀವು ನೆಕ್ಸ್ಟ್ ಅದಕ್ಕೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಅದು ಇನ್ನೂ ಆಪರೇಷನ್ ಮಾಡೋ ಸ್ಟೇಜ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಮೊದಲಿನ ತರ ನೀವು ಓಪನ್ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಕಂಪ್ಲೀಟ್ಲಿ ಎಲ್ಲಾ ಕೀ ಹೋಲ್ ಸರ್ಜರಿ ಇರ್ತದೆ. ಚಿಕ್ಕ ಚಿಕ್ಕ ಕ್ಯಾಮೆರಾ ಹಾಕಿ ನಿಮ್ಮ ಎದೆ ಮುಖಾಂತರ, ನಿಮ್ಮ ಹೊಟ್ಟೆ ಮುಖಾಂತರ ಮತ್ತೆ ಕುತ್ತಿಗೆ ಮುಖಾಂತರ ನಾವು ಒಳಗೆ ಹೋಗಿ ಕ್ಯಾನ್ಸರ್ ಗೆಡ್ಡೆನ ಕಂಪ್ಲೀಟ್ ಆಗಿ ತೆಗೆದುಹಾಕಿ ಹೊಸ ಅನ್ನನಾಳನ್ನು ಜಠರ ಮುಖಾಂತರ ಮಾಡಿ ನಿಮಗೆ ಮತ್ತೆ ನಾರ್ಮಲ್ ಆಗಿ ನೀವು ಊಟ ಮಾಡಂಗೆ ನಾವು ಮಾಡಬಹುದು. ಸೊ ಈ ಸರ್ಜರಿಗೆ ನಾವು ಥೊರೆಕೋಸ್ಕೋಪಿಕ್ ಪ್ಲಸ್ ಲ್ಯಾಪ್ರೋಸ್ಕೋಪಿಕ್ ಇಸೋಫೇಜೆಕ್ಟಮಿ ಅಂತ ಹೇಳ್ತೀವಿ. ಸೊ ಇದರಿಂದ ನಿಮಗೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಿಮಗೆ ರಿಕವರಿ ತುಂಬಾ ಫಾಸ್ಟ್ ಇರ್ತದೆ, ಇನ್ಸಿಷನ್ ಸೈಜ್ ತುಂಬಾನೇ ಚಿಕ್ಕದಿರ್ತದೆ, ಹಾಸ್ಪಿಟಲ್ ಇಂದ ನೀವು ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು. ನಿಮಗೆ ಯಾವುದೇ ತರ ನುಂಗ್ಲಿಕ್ಕೆ ಕಷ್ಟವಾಗ್ತಾ ಇದ್ರೆ ಆದಷ್ಟು ಬೇಗ ನೀವು ಎಂಡೋಸ್ಕೋಪಿ ಮಾಡಿಸ್ಕೊಂಡು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ನೀವು ಲೇಟ್ ಮಾಡಿದ್ರೆ ಕ್ಯಾನ್ಸರ್ ಗೆಡ್ಡೆ ದಿನ ದಿನ ಬೆಳೆದು ಅದು ಬೇರೆ ಆರ್ಗನ್ಸ್ ಗೆ ಸ್ಪ್ರೆಡ್ ಆದ್ರೆ ಅದರಿಂದ ನೀವು ಕ್ಯೂರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗ್ತದೆ. ಸೊ ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಂಡು ಸರಿಪಡಿಸ್ಕೊಳ್ಳಿ. ಥ್ಯಾಂಕ್ ಯು.